ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಎಡವಟ್ಟು ತಾನೇ ಮಾರಾಟ ಮಾಡಿದ ಸೈಟ್ಗಳು ಬೇರೊಬ್ಬರಿಗೆ ಪರಭಾರ. ಸೈಟ್ ಮಾರಾಟ ಮಾಡಿ ಹಣ ಪಡೆದಿದ್ದ ಮಹಾನಗರ ಪಾಲಿಕೆ 25 ವರ್ಷದ ಬಳಿಕ ಅದೇ ಸೈಟ್ಗಳನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡಲಾಗಿದೆ. ಪಾಲಿಕೆ ಎಡವಟ್ಟಿನಿಂದ ಸೈಟ್ ತೆಗೆದುಕೊಂಡವರ ಸ್ಥಿತಿ ಇದೀಗ ಅತಂತ್ರ ಆಗ್ಬಿಟ್ಟಿದೆ. ಕೃಷ್ಣಾಪುರದ 2 ಎಕರೆ 20 ಗುಂಟೆಯ ಲೇಔಟ್ ಅನ್ನು ನಿರ್ಮಿಸಿತ್ತು ಪಾಲಿಕೆ. 1986ರಲ್ಲಿ ಬಹಿರಂಗ ಹರಾಜಿನ ಮುಖಾಂತರವಾಗಿ ಸೈಟ್ ಮಾರಾಟ ಮಾಡಲಾಗಿದೆ. ಒಟ್ಟು 55 ನಿವೇಶನಗಳಲ್ಲಿ 43 ಸೈಟ್ಗಳ ಮಾರಾಟ ಆಗಿದೆ. ಬಡಾವಣೆಯ ಹಲವು ಸೈಟ್ಗಳಲ್ಲಿ ನಿರ್ಮಾಣಗೊಳ್ಳದ ಮನೆಗಳು. ಇದನ್ನೇ ಬಂಡವಾಳ ಮಾಡಿಕೊಂಡ ಪಾಲಿಕೆ ಅಧಿಕಾರಿಗಳು ಪಾಲಿಕೆ ಬಳಿ ಇದ್ದಂಥ ಖಾಲಿ ಸೈಟ್ಗಳ ಜೊತೆಗೆ ಎಲ್ಲ ಸೈಟುಗಳನ್ನು ಹಸ್ತಾಂತರ ಮಾಡಿಬಿಟ್ಟಿದ್ದಾರೆ. 2021ರಲ್ಲಿ ಸ್ಲಮ್ ಬೋರ್ಡ್ಗೆ ಈ ಸೈಟ್ ಹಸ್ತಾಂತರಿಸಿತ್ತು ಪಾಲಿಕೆ ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ರಿಗೆ ಸೈಟ್ ಮಾಡಿದ್ದಾರೆ, ಅದಾದಮೇಲೆ ತುಂಬ ವರ್ಷಗಳಾದರೂ ಮನೆ ಕಟ್ಕೊಂಡಿಲ್ಲ, ಹೆಂಗೋ ಖಾಲಿ ಇದೆಯಲ್ಲ ಅಂತ ಬೇರೆಯವರಿಗೆ ಇದೇ ಸೈಟ್ಗಳನ್ನು ಮಾರಾಟ ಮಾಡಿರೋದು ಸಹಜವಾಗಿ ಇದೀಗ ಅಸಮಾಧಾನ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದು ಮಹಾನಗರ ಪಾಲಿಕೆಯೇ ಮಾಡಿಕೊಂಡಿರುವಂಥ ಎಡವಟ್ಟು. 2019ರಲ್ಲಿ ಪಾಲಿಕೆಯಿಂದ ಸುಮಾರು ಒಂದು 53 ಪ್ಲಾಟ್ಗಳಲ್ಲಿ ಸ್ಲಮ್ ಬೋರ್ಡಿಂದ ಮನೆಗಳನ್ನು ಕಟ್ಕೊಳ್ಳಿಕ್ಕೆ NOC ಕೊಟ್ಟಿದೆ. ಯಾಕಂದರೆ ಅಲ್ಲಿ ಯಾರೂ ಬಂದು ಯಾರಿಗೆ ಆಪ್ಷನ್ ಆಯಿತು ಅವರು ಯಾರೂ ಬಂದು ಆಕ್ಯುಪೈನೂ ಮಾಡಿರಲಿಲ್ಲ ಮತ್ತು ಸಾಕಷ್ಟು ಇನ್ನೂ ಪ್ಲಾಟ್ಸು ಖರೀದಿನೂ ಆಗಿಲ್ಲ. ಸೊ ಈ 53 ಪ್ಲಾಟಲ್ಲಿ ನಾವು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ನೆಲ್ಲ ತೆಗೆದು ಎಲ್ಲ ಚೆಕ್ ಮಾಡಿದ್ವಿ. ಸೊ ಸ್ಲಮ್ ಬೋರ್ಡ್ನವರು ಈಗ ಆಲ್ರೆಡಿ 24 ಪ್ಲಾಟ್ಗಳಲ್ಲಿ ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಕೊಟ್ಟಂಥ 53 ಪ್ಲಾಟ್ಗಳಲ್ಲಿ 24 ಪ್ಲಾಟ್ಗಳಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರೆ, ಬಾಕಿ ಇನ್ನೂ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಅನ್ನೋದು. ಯಾಕಂದರೆ ನಾವು ಮತ್ತೆ ಅದನ್ನು ರೀಸರ್ವೆ ಮಾಡಿಸಿದ್ವಿ, ADL ಹೇಳಿ ರೀಸರ್ವೆ ಮಾಡಿಸಿದ್ವಿ ಮತ್ತು ನಮ್ಮ ಕಚೇರಿಯಲ್ಲಿರುವ ಎಲ್ಲ ಹಳೆ ದಾಖಲೆಗಳನ್ನೆಲ್ಲ ತೆಗೆದು ಪರಿಶೀಲನೆ ಮಾಡಿದ್ವಿ. ಸೊ ಅಲ್ಲಿ ತಕರಾರು ಇರೋದು ನಿಜ. ಸೊ 181 ಪ್ಲಾಟಲ್ಲಿ ಓಪನ್ ಪ್ಲಾಟ್ಸ್ಗಳೂ ಇದೆ. ಆ ಪ್ಲಾಟು ಕೆಲವೊಂದು ಆಪ್ಷನ್ ಆಗಿಲ್ಲ. ಆ ಆಪ್ಷನ್ನ ಯಾವುದು ಪ್ಲಾಟ್ಗಳು ಆಪ್ಷನ್ ಆಗಿಲ್ಲ, ಯಾವ ಪ್ಲಾಟಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, ಯಾವ ಪ್ಲಾಟಲ್ಲಿ ಆಪ್ಷನ್ ಆಗಿಲ್ಲ, ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆಯಲ್ಲಿದೆ. ಇನ್ನೂ ಅಂತಿಮವಾಗಿ ಆಗಿಲ್ಲ. ಯಾವ ಪ್ಲಾಟಲ್ಲಿ ಆಪ್ಷನ್ ಆಗಿಲ್ಲ ಮತ್ತು ಖಾಲಿ ನಿವೇಶನಗಳಿದೆ ಅವನ್ನ ಏನು ಕನ್ಸ್ಟ್ರಕ್ಷನ್ ತೊಗೊಂಡಿದ್ದಾರೆ ಸ್ಲಮ್ದವರು ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆ, ಆ ವಿಷಯ ಚರ್ಚೆಯಲ್ಲಿದೆ. ಅದನ್ನು ಸಮಸ್ಯೆ ಏನಂದ್ರೆ ನಮ್ದು ಆನಂದ್ ನಗರ ಮಯೂರ್ ಬಡಾವಣೆಯಲ್ಲಿ ನಮ್ದೊಂದು ಸೈಟ್ ಐತ್ರಿ. 1987ರಾಗ ನಾವು ಆಕ್ಷನ್ನಾಗ ನಾವು ಅಪಾರ ಅದನ್ನೇನೈತಿ ಜಗಿ ತೊಗೊಂಡಿದ್ರೆ, ಆಮೇಲೆ ನಮ್ಗೇನಾಗೈತಿ ಸಾಲ ಸೋಲ ಆಗಿದ್ದಕ್ಕೆ ನಮ್ಮ ಮನೆ ಕಟ್ಟಕ್ಕೆ ಆಗಿದ್ದಿಲ್ಲ. ಅದ್ರ ಸಂಬಂಧ ನಾವೇನು ಮಾಡಂತೀವಿ, ಈಗ ಸ್ವಲ್ಪ ನೋಡ್ಕೊಂಡು ಅನುಕೂಲ ನೋಡ್ಕೊಂಡು ಮನೆ ಕಟ್ಟಬೇಕಂತೇಳಿ ಅದೇವಿ. ಅದ್ರೊಳಗೆ ಏನಾಗೈತಿ, ಇವರ ಮಹಾನಗರ ಪಾಲಿಕೆಯವ್ರು ಏನಾಗೈತಿ ಸ್ಲಮ್ ಬೋರ್ಡಿಗೆ ಹಸ್ತಾಂತರ ಮಾಡ್ಯಾರ ಅಂತ 1 ವರ್ಷದಿಂದ ನಮ್ಗೆ ತಿಳಿದೈತಿ. ಅದಕ್ಕೇನೈತಿ ನಾನೇನು ಹೇಳ್ತೇನೆ, ನಮಗೇನೈತಿ ಅದ್ರ ಜಾಗ ಏನೈತಿ ನಮ್ಮ ಪರಿಹಾರ ಮಾಡಿಸಿಕೊಡ್ಬೇಕಾಗಿ ಮಹಾನಗರ ಪಾಲಿಕೆಗೆ ನಾನು ವಿನಂತಿ ಮಾಡ್ಕೊತೀನಿ. ಏನಿಲ್ಲಪ್ಪ ಮತ್ತೇನು ಅದು ಆ್ಯಕ್ಷನ್ ತೊಗೋಗ್ತೈತೆ ರೀ, ಈ ಹೋರಾಟ ಮಾಡ್ಬೇಕಾಗ್ತೈತೆ ರೀ. ಸಮಸ್ಯೆ ಏನಂದ್ರೆ ನಮ್ದು ಆನಂದ್ ನಗರ ಮಯೂರ್ ಬಡಾವಣೆಯಲ್ಲಿ ನಮ್ದೊಂದು ಸೈಟ್ ಐತ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇದೀಗ ಪಾಲಿಕೆ ಅಧಿಕಾರಿಗಳ ಎಡವಟ್ಟನ್ನು ಮಾಡಿರೋದು, ಈಗ ಪರಿಹಾರ ಅಂತೂ ಬೇಕಲ್ಲ, ಏನು ಹೇಳ್ತಾ ಇದ್ದಾರೆ ನೀತಿ? ಇದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಡವಟ್ಟಲ್ಲ, ಮಹಾ ಎಡವಟ್ಟು ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಾನೇ ಇಲ್ಲಿ ಅಂತಂದ್ರೆ ಬಡವರಿಗೆ ಇಲ್ಲಿ ಅಂದ್ರೆ ಅದು ಒಂದು ಹರಾಜಿನ ಮುಖಾಂತರ, ಒಂದು ಚೀಟಿ ಎತ್ತುವ ಮುಖಾಂತರ ಇಲ್ಲಿ ಅಂದ್ರೆ ಸೈಟ್ ಗಳನ್ನ ಹಂಚಿಕೆ ಮಾಡುತ್ತೆ. ತಾನೇ ಹಂಚಿಕೆ ಮಾಡಿದಂತಹ ಸೈಟ್ ಗಳನ್ನ ಈಗ ಇಲ್ಲಿ ಅಂದ್ರೆ ಮತ್ತೊಬ್ಬರಿಗೆ ಪರಭಾರೆ ಮಾಡಲು ಮಹಾನಗರ ಪಾಲಿಕೆ ಮುಂದಾಗಿದೆ. ಇದು ಏನು ಅಂದ್ರೆ, ಒಟ್ಟು ಇನ್ನು ಹುಬ್ಬಳ್ಳಿಯ ಒಂದು ಕಾರವಾರ ಏನು ಆನಂದ್ ನಗರ ಅಂತ ಹೇಳ್ತೀವಿ, ಆನಂದ್ ನಗರ ಪಕ್ಕದಲ್ಲೇ ಒಂದು ಕೃಷ್ಣಾಪುರ ಒಂದು ಬಡಾವಣೆ ಇದೆ. ಈ ಒಂದು ಕೃಷ್ಣಾಪುರದಲ್ಲಿ 2 ಎಕರೆ 20 ಗುಂಟೆ ಜಾಗ ಒಂದು ಪಾಲಿಕೆ ಒಡೆತನದಲ್ಲಿರುವುದು. ಇದು ಇಲ್ಲಿ ಅಂದ್ರೆ 1986ರಲ್ಲಿ ಮಹಾನಗರ ಪಾಲಿಕೆ ಇಲ್ಲಿ ಅಂದ್ರೆ ಖುದ್ದು ಒಟ್ಟು 55
25 ನಿವೇಶಗಳನ್ನ ಇಲ್ಲಿ ಅಂತಂದ್ರೆ ನಿರ್ಮಾಣ ಮಾಡುತ್ತೆ 2 ಎಕರೆದಲ್ಲಿ 2 ಎಕರೆ 25 ಗುಂಟೆಯಲ್ಲಿ ಒಟ್ಟು ಅಂದ್ರೆ 55 ನಿವೇಶಗಳ ರೆಡಿ ಮಾಡಿ ಅವಾಗ ಇಲ್ಲಿ ಅಂದ್ರೆ ಒಂದು ಹರಾಜು ಪ್ರಕ್ರಿಯೆ ಮುಖಾಂತರ ಇಲ್ಲಿ ಅಂತಂದ್ರೆ ಯಾರು ನಿವೇಶನಗಳಿಲ್ಲವೋ ಮನೆಗಳಿಲ್ಲವೋ ಅಂತಹ ಬಡವರನ್ನ ಇಲ್ಲಿ ಅಂದ್ರೆ ಆಯ್ಕೆ ಮಾಡಿಕೊಂಡು ಇಲ್ಲಿ ಅಂತಂದ್ರೆ ಆ ಬಡವರಿಗೆ ಹಂಚುವಂತ ಕೆಲಸವನ್ನ ಮಹಾನಗರ ಪಾಲಿಕೆ ಮಾಡುತ್ತೆ. ಇಲ್ಲಿ ಕೆಲವೊಂದಿಷ್ಟು ಜನ ಇಲ್ಲಿ ಅಂದ್ರೆ ಮನೆಗಳನ್ನ ಕಟ್ಟಿಕೊಂಡಿದ್ರೆ, ಇನ್ನೊಂದಿಷ್ಟು ಜನ ಇಲ್ಲಿ ಅಂದ್ರೆ ಅವಾಗ ಸಾಲ ಶೂಲ ಮಾಡಿ ನಾವು ಸೈಟ್ ಗಳನ್ನ ಖರೀದಿ ಮಾಡಿದೀವಿ, ಮುಂದೆ ಮನೆ ಕಟ್ಟೋಣ ಅಂತೇಳಿ ಇಲ್ಲಿವರೆಗೂ ಅವ್ರ ಮನೆ ಕಟ್ಟಿಲ್ಲ. ಹೀಗಾಗಿ ಇದನ್ನೇ ಇಲ್ಲಿ ಅಂದ್ರೆ ಮಹಾನಗರ ಪಾಲಿಕೆ ಬಂಡವಾಳ ಮಾಡಿಕೊಂಡು 2021ರಲ್ಲಿ ಈ ಒಂದು ಏನು ಬಡಾವಣೆ ಏನಿತ್ತು ಈ ಕೃಷ್ಣಾಪುರದಲ್ಲಿ ಇತ್ತು ಇದನ್ನ ಸ್ಲಂ ಬೋರ್ಡ್ಗೆ ಹಸ್ತಾಂತರ ಮಾಡುತ್ತೆ. ಸ್ಲಂ ಬೋರ್ಡ್ ಈಗಾಗಲೇ ಅಂದ್ರೆ ಈ ಮಹಾನಗರ ಪಾಲಿಕೆ ಒಡೆತನದ ಆಸ್ತಿ ಆದ್ರೂ ಸಹಿತ ಯಾರಿಗೆ ಸೇರಬೇಕಾಗಿದ್ದ ಆಸ್ತಿ ಅಂದ್ರೆ ಅವಾಗ ಯಾರು ಹಣವನ್ನ ಏನು ಹರಾಜು ಮುಖಾಂತರ ಆಯ್ಕೆ ಆಗಿರ್ತಾರೆ ಅವ್ರಿಗೆ ಅಂದ್ರೆ ಖಾಸಗಿ ಇದು ಜಾಗ ಆಗುತ್ತೆ. ಈ ಒಂದು ಖಾಸಗಿ ಜಾಗದಲ್ಲಿ ಈಗ ಸ್ಲಂ ಬೋರ್ಡ್ನವರು ಅಲ್ಲಿ ಮನೆಗಳನ್ನ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ ಮತ್ತು ಕೆಲವೊಂದಿಷ್ಟು ಇಲ್ಲಂದ್ರೆ ಅಪಾರ್ಟ್ಮೆಂಟ್ಗಳು ಸಹ ಅಂದ್ರೆ ಇದೇ ಜಾಗದಲ್ಲಿ ತಲೆ ಎತ್ತಿ ನಿಂತಿವೆ. ಹೀಗಾಗಿ ಅವಾಗ ಸೈಟ್ ತೆಗೆದುಕೊಂಡವರ ಬದುಕು ಇವತ್ತು ಅತಂತ್ರವಾಗಿದೆ, ಸಂಪೂರ್ಣವಾಗಿ ಇಲ್ಲಂದ್ರೆ ಬೀದಿಗೆ ಬಿದ್ದರೆ. ಇದು ಯಾವ ಮಟ್ಟಿಗೆ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದು ಚೆಲ್ಲಾಟ ಅಂತ ಇಲ್ಲಿ ಇವರಿಗೆ ಪ್ರಾಣ ಯಾರು ಈ ಒಂದು ಸೈಟ್ ಗಳನ್ನ ಖರೀದಿ ಮಾಡಿದ್ರೆ ಅವರಿಗೆ ಪ್ರಾಣ ಸಂಕಟ ಈಗ ಎದುರಾಗಿದೆ. ಅವರ ಆಗ್ರಹವಿಷ್ಟೇ, ನಾವು 1986, 87 ನಾವು ಮನೆಗಳನ್ನ ಖರೀದಿ ಮಾಡಿದೀವಿ, ಸೈಟ್ ಗಳನ್ನ ಖರೀದಿ ಮಾಡಿದೀವಿ, ಈ ಸೈಟ್ ಗಳನ್ನ ನಮಗೆ ಕೊಡಿ. ಈಗ ನೀವು ಏಕಾಏಕಿ ಈ ರೀತಿಯಾದಂತಹ ಒಂದು ತೀರ್ಮಾನ ತೆಗೆದುಕೊಂಡ್ರೆ ನಾವು ಸಂಪೂರ್ಣವಾಗಿ ಬೀದಿಗೆ ಬರ್ತೀವಿ, ನಮಗೆ ಅಂತಹ ಸ್ಥಿತಿ ತಂದೋದಕ್ಕೆ ಹೋಗಬೇಡಿ, ನಮ್ಮ ಜಾಗವನ್ನು ನಮಗೆ ಬಿಟ್ಟು ಕೊಡಿ ಅಂತೇಳಿ ಆಗ್ರಹಿಸಿದ್ದಾರೆ. ನೀತಿ. ಥ್ಯಾಂಕ್ ಯು ಎಲ್ಲ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.